ಯಾವಾಗಲೂ ನನ್ನ ಹಣೆ ಬರ, ನನ್ನ ಕರ್ಮ, ಅದು ಅದಕ್ಕೆ ಹೀಗಾಗ್ತಾ ಇದೆ ಅಂತ ಏನೇ ಹೇಳಿದ್ರೂ ಇಟ್ ಡಸ್ ನಾಟ್ ಆ್ಯಕ್ಚುಲಿ ಕಂಟ್ರೋಲ್ ಎವ್ರಿಥಿಂಗ್. ನಮ್ಮ ಸಿಚುಯೇಷನ್ಸ್ ಯಾವಾಗಲೂ ಬಿಯಾಂಡ್ ಅವರ್ ಕಂಟ್ರೋಲ್. ನಾನು ಈ ಮೊಮೆಂಟಲ್ಲಿ ಟೈಮ್ ಆ್ಯಂಡ್ ಸ್ಪೇಸ್, ಈ ಕ್ಷಣ, ಇಲ್ಲಿ, ಈಗ, ನೌ ಆ್ಯಂಡ್ ಹಿಯರ್, ಇವಾಗ ಕ್ರಿಯೇಟಿವಿಟಿ ಸಾಧ್ಯ. ಹೀಗಿದ್ದಾಗ ಡೆಸ್ಟಿನಿ ಏನು ಮಾಡುತ್ತೆ? ಏನು ಮಾಡಲ್ಲ. ನೌ ದ ಸಿಚುಯೇಷನ್ಸ್ ಆರ್ ನೌ, ಯುವರ್ ಡಿಟರ್ಮಿನೇಷನ್ ಈಸ್ ಯುವರ್ಸ್, ಅಪ್ ಟು ಯು, ಯುವರ್ ಚಾಯ್ಸ್. ಎವ್ರಿ ಮೊಮೆಂಟ್ ದೆರ್ ಈಸ್ ಎ ಚಾಯ್ಸ್. ಆದರೆ ನಾವೇನು ಮಾಡ್ತೀವಿ? ಇಲ್ಲಿ ಅರ್ಥ ಮಾಡ್ಕೊಂಡಿಲ್ಲದೆ ಇದ್ದರೆ ಟೈಮ್ ಆ್ಯಂಡ್ ಸ್ಪೇಸ್ನ, ನಾವು ಪಾಸ್ಟ್ ಡೆಸ್ಟಿನಿ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ವೆನ್ ಯು ಆರ್ ನಾಟ್ ಇನ್ ದಿ ಪ್ರೆಸೆಂಟ್ ಮೊಮೆಂಟ್, ಯುವರ್ ಪಾಸ್ಟ್ ಡಾಮಿನೇಟ್ಸ್ ದಿ ಪ್ರೆಸೆಂಟ್ ಮೊಮೆಂಟ್. ಇವಾಗ ನಮಗೆ ನಮ್ಮ ಕೈನಲ್ಲಿಲ್ಲ. ಯಾವಾಗ ಪಾಸ್ಟ್ ಡಾಮಿನೇಟ್ ಆಗಕ್ಕೆ ಬಿಟ್ಟಿದ್ದೀವಿ ನಾವು, ಆಗ ಪ್ರೆಸೆಂಟು ನಮಗೆ ಕಾಣಿಸಲ್ಲ, ಗೌಣ ಆಗೋಯ್ತು. ಆದರೆ ಪ್ರೆಸೆಂಟ್ ಒಂದು ಕ್ಲೂ ಕೊಡ್ತಾ ಇದೆ, ನಾವು ಅದನ್ನು ಕೇಳ್ತಾ ಇಲ್ಲ, ಬಿಕಾಸ್ ಆಫ್ ದಿ ಈಗೋ.